गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ನಮ್ಮ SSP ಜ್ಯೋತಿಷ್ಯಾಲಯ ತಮ್ಮ ಸಹಕಾರದಿಂದ, ತಮ್ಮಗಳ ಒಂದು ಸಹಕಾರದಿಂದ ಹಾಗೂ ಅಣ್ಣ ತಮ್ಮ ಬಂಧು ಬಳಗ ಮತ್ತು ಮಿತ್ರ ವರ್ಗ ಎಲ್ಲರೂ ಸೇರಿ ಈ ನಮ್ಮ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಅಂದರೆ SSP ಜ್ಯೋತಿಷ್ಯಾಲಯ 10,000 ಸಬ್ಸ್ಕ್ರೈಬನ್ನು ಹೊಂದಿದೆ ಹಾಗೂ 5 ಲಕ್ಷ ವೀಕ್ಷಕರನ್ನು ಕೂಡ ಹೊಂದಿದೆ. ಸೊ ಈ ಒಂದು 5 ಲಕ್ಷ ಅಲ್ಲ 14 ಇಷ್ಟು ನೋಡಿದೆ. ಸೊ ಹಾಗಾಗಿ ಇಲ್ಲಿ ವೀಕ್ಷಕರನ್ನು ಕೂಡ ನಾವು ಜಾಸ್ತಿಯಾಗಿ ನೋಡುವಂಥದ್ದಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಅಂದರೆ ಇಲ್ಲಿ ಮೊನ್ನೆ 15 ಲಕ್ಷ ವೀಕ್ಷಕರನ್ನು ನಾವು ನೋಡೋದಂತಾಗಿದೆ. ಸೊ ಹಾಗಾಗಿ ಆ ಎಲ್ಲ ವೀಕ್ಷಕರಿಗೂ ಹಾಗೂ ಈ 10,000 ಪ್ಲಸ್ ಇರತಕ್ಕಂತಹ ನಮ್ಮ ಕುಟುಂಬ ಸದಸ್ಯರಿಗೂ ಎಲ್ಲರಿಗೂ ಆ ನಮ್ಮ ಗುರುಗಳಾದ ಗುರುರಾಯರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಯಾಕೆಂದರೆ ನಿಮ್ಮಗಳ ಸಹಕಾರದಿಂದ ಕಡಿಮೆ ಸಮಯದಲ್ಲಿ 10,000 ಪ್ಲಸ್ ಸಬ್ಸ್ಕ್ರೈಬ್ ಅಂದರೆ ಅಷ್ಟು ಕಡಿಮೆ ಅವಧಿಯಲ್ಲಿ ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಹಾಗೂ ನಿಮ್ಮಗಳ ಒಂದು ಸಹಕಾರ ಅಂತಲೇ ಹೇಳ್ಬೋದು. ಹಾಗಾಗಿ ತಮ್ಮೆಲ್ಲರ ಒಂದು ವಿಶ್ವಾಸದ ಮೇರೆಗೆ ಈ ನಮ್ಮ SSP ಜ್ಯೋತಿಷ್ಯಾಲಯ ನಡೀತಾ ಇದೆ ಹಾಗೂ ಗುರುರಾಯರ ಒಂದು ಪ್ರೇರಣೆ, ಆ ಒಂದು ಸಂಬಂಧ ನಿಮ್ಮಲ್ಲಿ ಮುಂದುವರಿತಾ ಇದೆ ಅಂತಲೂ ಹೇಳ್ಬೋದು. ಕೆಲವೊಮ್ಮೆ ಏನಂತೀರ, ಸಮಯದ ಅಭಾವದಿಂದ ಕೆಲವು ವಿಷಯಗಳನ್ನು ತಿಳಿಸಲು ಆಗಿರುವುದಿಲ್ಲ ಅಥವಾ ಕೆಲವು ನಮ್ಮ ವೈಯಕ್ತಿಕ ವಿಷಯಗಳಿಂದ ನಿಮಗೆ ತಿಳಿಸಲು ಸಾಧ್ಯ ಆಗೋದಿಲ್ಲ. ಏನಾದರೂ ನಮ್ಮಿಂದ ತೊಂದರೆಗಳು ನಿಮಗೆ ಆಗಿದ್ದರೆ ಖಂಡಿತವಾಗಿಯೂ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಆ ಒಂದು ಕ್ಷಮೆ ಸದಾ ನಮ್ಮೊಂದಿಗೆ ಇರಲಿ, ಕ್ಷಮಾ ಭಾವನೆ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಭವಿಷ್ಯತ್ ಕಾಲದಲ್ಲಿ ಈ ನಮ್ಮ SSP ಜ್ಯೋತಿಷ್ಯಾಲಯ ಈ ಒಂದು ಧಾರ್ಮಿಕ ವಿಷಯಗಳನುಗುಣವಾಗಿ ಪ್ರತಿ ವಾರಕ್ಕೆ ಒಂದು ದೇವಸ್ಥಾನದ ಮಹಿಮೆ ತಿಳಿಸೋಣ ಅಂತ ಮಾಡ್ತಾ ಇದ್ದೀವಿ. ಒಂದಿಷ್ಟು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಪ್ರತಿ ವಾರ ಒಂದು ವಿಶೇಷ ಪುಣ್ಯಕ್ಷೇತ್ರ ದರ್ಶನ ರೀತಿಯಲ್ಲಿ, ಅಂದರೆ ಅಲ್ಲಿ ಏನು ಎತ್ತ ಹೋದರೆ ಯಾವ ರೀತಿಯಲ್ಲಿ ನಮಗೆ ಬಿಡುಗಡೆ ಭಾಗ್ಯ ಸಿಗುವಂಥದ್ದಾಗುತ್ತೆ ಅಥವಾ ಅಂದರೆ ಆ ಕಷ್ಟದಿಂದ ಹೊರಗಡೆ ಬರುವಂಥದ್ದಾಗುತ್ತೆ. ಹಾಗಾಗಿ ಆ ವಿಷಯದ ಬಗ್ಗೆ ನಾವು ನಿಮ್ಮ ಹತ್ರ ವಿಷಯವನ್ನು ತಿಳಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅಂದರೆ ಪುಣ್ಯಕ್ಷೇತ್ರಗಳ ಒಂದಿಷ್ಟು ಮಹಿಮೆ, ಉದಾಹರಣೆಗೆ ಮಂತ್ರಾಲಯ, ಸೊ ಗುರುರಾಯರ ಒಂದಿಷ್ಟು ಚರಿತ್ರೆಯ ಒಂದಿಷ್ಟು ವಿಷಯಗಳು, ಪವಾಡದ ಒಂದಿಷ್ಟು ವಿಷಯಗಳು ಹಾಗೂ ಡಿಸ್ಟೆನ್ಸು, ಎಲ್ಲಿಂದ ಹೇಗಿರಬೇಕು, ಅಲ್ಲಿ ಮಾಡತಕ್ಕಂತಹ ನಿಯಮಗಳು ಏನು ಮತ್ತು ಅಲ್ಲಿ ಹೋಗಿ ಬರುವುದರಿಂದ ಏನೆಲ್ಲ ಲಾಭಗಳು ಅಥವಾ ನಮಗೆ ಯಾವ ಕಷ್ಟಗಳು ದೂರ ಆಗುತ್ತೆ ಆ ವಿಷಯಗಳ ಅನುಗುಣವಾಗಿ ಹಾಗೂ ಗುರುರಾಯರ ಒಂದು ಸಂಕ್ಷಿಪ್ತವಾಗಿ ಪವಾಡ ಯಾವೆಲ್ಲ ಆಗ್ತಾ ಇದೆ ಅದನ್ನು ಕೂಡ ತಿಳಿಸ್ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಇದು ನಿಮಗೆ ಇಷ್ಟ ಆಗಿದೆಯೋ ಇಲ್ಲ, ಯಾಕೆಂದರೆ ನಿಮ್ಮ ಇಷ್ಟಪರವಾಗಿ ನಾವು ಮುಂದುವರಿಯುವಂಥದ್ದಾಗಿರುತ್ತೆ. ಸುಮ್ಮನೆ ನಾವು ಹೇಳ್ತಾ ಹೋದರೆ ಅದು ಆಗೋದಿಲ್ಲ. ಹಾಗಾಗಿ ನಿಮಗೆ ಏನು ಇಷ್ಟ ಆಗಿದೆ ಅದನ್ನು ತಿಳಿಸಿದರೆ ಖಂಡಿತವಾಗಿ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈಗ ಮುಂದೆ ಬರ್ತಕ್ಕಂಥದ್ದು 2026 ವರ್ಷ ಭವಿಷ್ಯ ಎಲ್ಲರೂ ಕಾಯ್ತಾ ಇದ್ದೀರಾ. ಖಂಡಿತವಾಗಿಯೂ ಹಾಕ್ತೀನಿ. ಯಾಕೆಂದರೆ ಈ ಕ್ರಿಸ್ಮಸ್ ರಜೆಯಲ್ಲಿ ಎಲ್ಲರಿಗೂ ರಜೆ ಇರುತ್ತೆ. ರಜೆ ಸಮಯದಲ್ಲಿ ನೀವು ಚೆನ್ನಾಗಿ ಒಂದಲ್ಲ 2 ಸತ ಕೇಳಿಕೊಂಡು ಮನದಟ್ಟು ಮಾಡಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಇರ್ಬೋದು ಅನ್ನೋದಕ್ಕೆ ವೆಯ್ಟ್ ಮಾಡಿಸ್ತಾ ಇದ್ದೀನಿ. ಸೊ ಹಾಗಾಗಿ 22 ಅಥವಾ 23ಕ್ಕೆ ಎಲ್ಲ ದ್ವಾದಶ ರಾಶಿಗಳು, ಮೇಷರಾಶಿಯಿಂದ ಮೀನರಾಶಿಗಳು ಈ ಸತ ಒಟ್ಟಿಗೆ ಒಂದೇ ದಿನದಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ನೆಟ್ವರ್ಕು ಕೆಲವೊಮ್ಮೆ ವಿಷಯ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈ ನಮ್ಮ ಏರ್ಟೆಲ್ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ಕೆಲವೊಮ್ಮೆ ನೆಟ್ವರ್ಕೇ ಸಿಗ್ತಾ ಇಲ್ಲ. ಅಪ್ಲೋಡ್ ಆಗಲಿಕ್ಕೆ 2 ಅವರ್ ತಗೊಳ್ತಾ ಇದೆ, ಕೆಲವೊಮ್ಮೆ ಬೌನ್ಸ್ ಆಗಿಬಿಡುತ್ತೆ. ಹಾಗಾಗಿ ತೊಂದರೆ ಆಗ್ತಾ ಇದೆ. ಆ ತೊಂದರೆಗೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಯಾಕೆಂದರೆ ನೆಟ್ವರ್ಕ್ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಅವರಿಗೆ ಕಂಪ್ಲೇಂಟ್ ಮಾಡಿದರೆ ವಿತಿನ್ 24 ಅವರ್ಸಲ್ಲಿ ಏನೋ ಸರಿ ಹೋಗುತ್ತೆ ಅಂತಾರೆ. ಅದು ಸರಿ ಹೋಗ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಭಾಳ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀವಿ. ಇನ್ನು
ಈ ನಮ್ಮ SSP ಜ್ಯೋತಿಷ್ಯಾಲಯ ಇನ್ನೂ ಹೇಗೆ ಮುಂದುವರಿಬೇಕು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೀಗೆಲ್ಲ ಹೋದರೆ ಅನುಕೂಲ ಇದೆ ನಮಗೆ ಅಂತ ತಿಳಿಸ್ಕೊಡೋದಾದರೆ, ಅಥವಾ ಇನ್ನೂ ಬೇರೆ ಬೇರೆ ವಿಷಯಗಳು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಏನು ಬೇಕಾಗಿದೆ ಅಂತ ತಿಳಿಸಿಕೊಟ್ರೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲು ನಾವು ಪ್ರಯತ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ, ಗೃಹ ಪ್ರವೇಶ, ಉಪನಯನ, ಸತ್ಯನಾರಾಯಣ ಪೂಜೆ, ವಾಸ್ತು ಸಲಹೆ, ಸೂಚನೆ, ಹೋಮ, ಹವನ ಏನಾದರೂ ಮಾಡಿಸ್ಬೇಕಾದ್ರೆ ಖಂಡಿತವಾಗಿಯೂ ನಮ್ಮ ವೈಯಕ್ತಿಕ ನಂಬರ್ ಆದ 7676762066 ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು. ಇನ್ನು ಜಾತಕ ವಿಮರ್ಶೆ ಅಂತ ಬಂದಾಗ ಅಥವಾ ಜಾತಕ ಪರಿಶೀಲನೆ ಅಂತ ಬಂದಾಗ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕರೆ ಮಾಡಿದ ತಕ್ಷಣವೇ ಹೇಳಲು ಸಾಧ್ಯವಾಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ನಿಯಮ ಇದೆ. ನಿಮ್ಮ ಜಾತಕ ಫಸ್ಟ್ ನೋಡಬೇಕಾಗತ್ತೆ, ಅದರ ತಕ್ಕಂಗೆ ನಾವು ಪ್ರಿಡಿಕ್ಷನ್ ತೆಗಿಬೇಕಾಗತ್ತೆ. ನಾವುಗಳೆಲ್ಲ ಪ್ರಿಡಿಕ್ಷನ್ ತೆಗೆಯೋದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ. ಅಂದರೆ ಇವತ್ತು ನೀವು ಡೇಟ್ ಆಫ್ ಬರ್ತ್ ಕೊಟ್ಟರೆ ನಾಳೆ ಬೆಳಗ್ಗೆ ಒಂದು 4ರಿಂದ 6 ಗಂಟೆ ಒಳಗಾಗಿ ಕೆಲವು ಪಾಯಿಂಟ್ಸ್ಗಳನ್ನು ದೇವಿ ಹತ್ರ ಕೂತ್ಕೊಂಡು ನಾವು ರೈಸ್ ಮಾಡುವಂಥದ್ದಾಗತ್ತೆ. ಆ ಪಾಯಿಂಟ್ಸ್ ತಕ್ಕಂಗೆ ನಿಮ್ಮ ಹತ್ರ ಎಕ್ಸ್ಪ್ಲೈನು ಮುಂದಿನ ದಿನಗಳಲ್ಲಿ ಇರುತ್ತೆ. ಅಂದರೆ ನಾವು ಯಾವ ದಿನ ಕೊಟ್ಟಿರ್ತೀವೋ ಆ ದಿನ ನಿಮಗೆ ತಿಳಿಸಿಕೊಡಲು ಸಾಕಾಗುತ್ತೆ. ಒಂದು ಜಾತಕ ಪರಿಶೀಲನೆ ಮಿನಿಮಮ್ ನನಗೆ 2 ಅವರ್ಸ್ ಬೇಕಾಗುತ್ತೆ. ಒಂದು ನಿಮ್ಮ ಫಾಸ್ಟು, ಪ್ರೆಸೆಂಟು, ಫ್ಯೂಚರ್ 3 ಒಳಗೊಂಡಿರುತ್ತೆ. ಹಾಗೂ ನಿಮ್ಮ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಕ್ವಶನ್ಗಳು ಏನೇ ಇದ್ದರೂ ನೀವು ಅಲ್ಲಿ ಕೇಳಿ ಉತ್ತರ ಅಥವಾ ಪರಿಹಾರಗಳನ್ನು ನೀವು ಪಡೆದುಕೊಳ್ಬೋದು. ಆದರೆ ಮಿನಿಮಮ್ 2 ಅವರ್ಸು ಬೇಕೇ ಬೇಕು. ಅದು 2 ಅವರ್ಸ್ ಮೇಲೇ ಹೋಗುತ್ತೆ, ಆಗಲಿ 2 ಅವರ್ಸು ಕಡಿಮೆ ಅಂತೂ ಸಾಧ್ಯನೇ ಇಲ್ಲ. ಸುಮಾರು ಜನರು ಕೇಳಿದಿರ, ಅವರಿಗೆ ಇದರ ಅರ್ಥ ಆಗಿರುತ್ತೆ. 2 ಅವರ್ಸ್ ಏನು ಹೇಳ್ತಾರೆ ಅನ್ನೋದಾದ್ರೂ ನೀವು ಯಾರು ಕೇಳಿದ್ದೀರ ಅವರಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆಂದರೆ ಈಗಂತೂ ಸುಮಾರು ಯೂಟ್ಯೂಬಲ್ಲಿ ಬಂದ ಮೇಲೆ ಸುಮಾರು ಜನ ಕೇಳಿದ್ದೀರ. ಸೊ ಅವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಈ 2 ಅವರ್ಸ್ ಅನುಭವ ಹೇಗಿತ್ತು ಎಂಬ ಒಂದು ಎಕ್ಸ್ಪೀರಿಯನ್ಸ್ ಆದರೂ ಹಾಕಿ. ನಿಮಗೆ ಅನುಕೂಲ ಆಗಿದೆಯೋ ಇಲ್ವೋ, ಅಥವಾ ಈ 2 ಅವರ್ಸಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮಗೆ ಮನದಟ್ಟಾಗಿದೆಯಾ, ನಿಮ್ಮ ಒಂದು ಫಾಸ್ಟು, ಫ್ಯೂಚರು, ಪ್ರೆಸೆಂಟು ಅದೆಲ್ಲವನ್ನ ನೀವು ಹೇಳಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮುಂದೆ ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿಸ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಸೊ ಆ ಅಪಾಯಿಂಟ್ಮೆಂಟು ಸಮಯದಲ್ಲಿ ಅದೇ ಹೇಳಿದ್ನಲ್ಲ 2 ಅವರ್ಸು ಬೇಕೇ ಬೇಕು. ಮಾರ್ನಿಂಗ್ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾವು ಎಕ್ಸ್ಪ್ಲೈನ್ ಮಾಡಲಾಗುತ್ತೆ. ಕೆಲವೊಮ್ಮೆ ಬ್ಯಾಚ್ ವೈಸ್ ಮಾಡ್ಕೊಂಡಿರ್ತೀವಿ, 12ರಿಂದ 2, ಮತ್ತು 3ರಿಂದ 5, ಮತ್ತು 6ರಿಂದ 8, ಮತ್ತು 9ರಿಂದ 11 ಈ ರೀತಿಯಲ್ಲಿ ಒಂದಿಷ್ಟು ಬ್ಯಾಚ್ಗಳಿರುತ್ತೆ. ಸೊ ನಿಮಗೆ ಯಾವ ಒಂದು ಸಮಯ ಕೊಟ್ಟಿರ್ತೀವೋ ಆ ಸಮಯಕ್ಕೆ ನೀವು ರೆಡಿ ಆಗಲೇಬೇಕು. ಒಂದು ವೇಳೆ ಏನಾದರೂ ಹೊರಗಡೆ ಅನಿವಾರ್ಯತೆ ಇದ್ದರೆ ಮೆಸೇಜ್ ಹಾಕಿ, ಹಿಂಗೆ ಆಗೇ ಇರೋದಿಲ್ಲ ಅಂತ. ಬಟ್ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಸುಮ್ಮನೆ ಕರೆ ಮಾಡಿಬಿಟ್ಟು ಗುರುಗಳೇ ನನ್ನ ಭವಿಷ್ಯ ಹೇಗಿದೆ ಹಾಗೆ ಹೀಗೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಅನ್ಯथा ತಪ್ಪು ಭಾವಿಸಬೇಡಿ. ಸೊ ಜಾತಕ ಪರಿಶೀಲನೆ ಮಾಡಿಸ್ಬೇಕಾದ್ರೆ ಖಂಡಿತವಾಗೂ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ನಿಮ್ಮ ಪೂರ್ತಿ ಹೆಸರು ಇದು ಬೇಕಾಗತ್ತೆ. ಸೊ ಇದರ ಮೇಲೆ ನಾವು ಪ್ರಿಡಿಕ್ಷನ್ ತೆಗೆದು ನಿಮಗೆ ಥ್ರೂ ಫೋನ್ ಮುಖಾಂತರನೇ ಹೇಳಲಾಗುತ್ತೆ. ಅಂದರೆ ಫೋನಿನಲ್ಲೇ ನಿಮಗೆ ತಿಳಿಸಿಕೊಡಲು ಸಾಧ್ಯವಾಗುತ್ತೆ. ನೀವು ಹಾಗೆ ನಮ್ಮನ್ನು ಹುಡ್ಕೊಂಡು ಬರೋದು ಬೇಡ, ನಾವು ನಿಮ್ಗಳನ್ನು ಹುಡ್ಕೊಳ್ಳೋದು ಬರೋದು ಬೇಡ. ಎಲ್ಲವೂ ಫೋನಿನಲ್ಲೇ ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡಲಾಗುತ್ತೆ. ಎಂಥದೇ ಜಟಿಲವಾದ ಸಮಸ್ಯೆ ಇರಲಿ ಅದಕ್ಕೆ ಸುಲಭವಾದ ಸರಳ ಪರಿಹಾರವನ್ನು ತಿಳಿಸಿಕೊಡಲಾಗುತ್ತೆ. ಸೊ ಮತ್ತೆ ತಡ ಮಾಡಬೇಡಿ. ನಿಮಗೆ ಕೇಳಬೇಕಾಗಿದ್ದರೆ ಖಂಡಿತವಾಗಿ ಕೇಳಿ. ನಮ್ಮ ಒಂದು ಟೈಮು ನಾವು ಫೋನ್ ರಿಸೀವ್ ಮಾಡದೇ ಇದ್ದರೆ ಅನ್ಯथा ತಪ್ಪು ಭಾವಿಸಬೇಡಿ. ನಾವು ಬೇರೆಯವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ ಬೇರೆ ನಂಬರ್ನಿಂದ. ಸೊ ಈ ನಂಬರಿಂದ ಮಾಡೋದಿಲ್ಲ, ಔಟ್ ಗೋಯಿಂಗ್ ಬೇರೆ ನಂಬರ್ ಇದೆ. ಆ ನಂಬರ್ ನಿಮಗೆ ಅಡ್ವಾನ್ಸ್ ಕೊಡಲಾಗುತ್ತೆ. ಆ ನಂಬರಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಹಾಗಾಗಿ ಅನ್ಯथा ತಪ್ಪು ಭಾವಿಸಬೇಡಿ. ಒಮ್ಮೆ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಮೆಸೇಜ್ ಹಾಕಿ, ಅದಕ್ಕೆ ಖಂಡಿತವಾಗೂ ನಾವು ಫ್ರೀ ಇರೋ ಸಮಯದಲ್ಲಿ ನಿಮಗೆ ಉತ್ತರ ಕೊಡಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಎಲ್ಲ ನಮ್ಮ SSP ಕುಟುಂಬ ಸದಸ್ಯರೆಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ತುಂಬ ಕಡಿಮೆ ಸಮಯದಲ್ಲಿ 10,000 ಸಬ್ಸ್ಕ್ರೈಬನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮ ಒಂದು ಬೆಂಬಲ ಸಿಕ್ಕಿರೋದ್ರಿಂದ
ನಮಗಂತೂ ತುಂಬ ಖುಷಿಯಾಗಿದೆ. ಅದೇ ರೀತಿ ನಿಮಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕುಟುಂಬ ಸದಸ್ಯರನ್ನು ಸೇರಿಸೋಣ. ಈ ಒಂದು SSP ಜ್ಯೋತಿಷಾಲಯವನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ಅದಕ್ಕೆ ನಿಮ್ಮ ಸಹಕಾರ, ನಮ್ಮ ಒಂದು ಮಾರ್ಗದರ್ಶನ ಖಂಡಿತವಾಗಿಯೂ ಇರುತ್ತೆ ಅಂತಲೇ ಹೇಳೋಣ. ಅದೇ ರೀತಿಯಾಗಿ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ನಮ್ಮಿಬ್ಬರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಈ ಒಂದು ಸಂತೋಷದ ವಿಷಯ ತಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಅಥವಾ ಹಂಚಿಕೊಳ್ಳಬೇಕಾಗಿತ್ತು. ಹಾಗಾಗಿ ಈ ವಿಷಯವನ್ನು ಹಂಚಿಕೊಂಡಿದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವೈಯಕ್ತಿಕ ವಿಷಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಲು ಹೋಗಬೇಡಿ. ನಿಮಗೆ ತಿಳಿಬೇಕಾ, ಹೇಳಬೇಕಾ, ನಮ್ಮ ವಾಟ್ಸಪ್ ನಂಬರಿಗೆ ಹಾಕಿ ಅಲ್ಲಿ ನಿಮಗೆ ಅನುಕೂಲವಾದ ಸಮಯದಲ್ಲಿ ನಿಮ್ಮ ಒಂದು ಜಾತಕ ಪರಿಶೀಲನೆ ಸಮಯ ಎಲ್ಲವನ್ನು ತಿಳಿಸ್ಕೊಡಲಾಗುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಷಯ ನಿಮಗೆ ಸಂತೋಷವಾಗಿರುತ್ತೆ ಅಂತ ತಿಳಿಯುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.